ಚಿಕ್ಕಮಗಳೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಕೆಂಚಗನಹಳ್ಳಿ ಗ್ರಾಮದಲ್ಲಿ ಒಂದು ವಾರದಿಂದ ಒಂದಾದ ಮೇಲೊಂದರಂತೆ ಗೋವುಗಳು ಆಕಸ್ಮಿಕವಾಗಿ ಸಾವನ್ನಪ್ತಾ ಇದ್ದು, ಹೈನುಗಾರಿಕೆ ನಡೀತಾ ಇದ್ದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಇಂದು ಕೆಂಚಗನಹಳ್ಳಿ ಗ್ರಾಮದ ಶಿವಣ್ಣ ಪವಿತ್ರ ಎಂಬುವವರ ಹಸು ಮೃತಪಟ್ಟಿದ್ದು, ಜಾನುವಾರು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಜಾನುವಾರುಗಳಿಗೆ ಪಶು ಆಸ್ಪತ್ರೆ ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳ್ಳಂಬೆಳದಲ್ಲಿ ಪಶು ಆಸ್ಪತ್ರೆ ಇದ್ದು, ಆಸ್ಪತ್ರೆಗೆ ವೈದ್ಯರು ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮವೇ ಯಾವ ರೀತಿ ಸತ್ತು ಏನಾಯ್ತು? ಬಾಯ್ಚರ ಐತೆ ಅಂತಂದ್ರು ಡಾಕ್ಟರ್ನ ಕರ್ಸಿದ್ವಿ. ಯಾವ್ಯಾವ ಡಾಕ್ಟರ್? ಡೈರಿ ಡಾಕ್ಟರ್ ಬಂದಿದ್ರು, ಮತ್ತೆ ಕಳಂಬೆಳ ಡಾಕ್ಟರ್ ಬಂದಿದ್ರು. ಅವ್ರಿಬ್ರ ಹತ್ರನು ಹಾಕ್ಸಿವಿ. ಇವತ್ 8 ದಿವಸ ಆಗೈತೆ ಸರ್ ಸತ್ತು. ಅಲ್ಲ, ಕಾಯಿಲೆ ಆಗಿ ಅವ್ರು ಬಂದಿದ್ರು, ಇಂಜೆಕ್ಷನ್ ಮಾಡೋದ್ರು. ರಾತ್ರಿ ನಾವ್ ಇದ್ರಿಂದಲೇ ಜೀವನ ಮಾಡ್ತಾ ಇರೋದು. ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿಲ್ಲ, ಕಿಡ್ನಿ ಇನ್ಫೆಕ್ಷನ್ ಐತೆ. ಮಾತ್ರೆ ಎಲ್ಲ ತಗೋಬೇಕು ಅಂದ್ರೆ ನಾವು ಹಸುವಿಂದಲೇ ನಾವ್ ಜೀವನ ಮಾಡ್ತಾ ಇರೋದು. ಮೂಲ ಆದಾಯ ನಾವು ಹಸುವಿಂದಲೇ ನಾವು ಜೀವನ ಮಾಡ್ತಿದ್ವಿ. 2 ಮಕ್ಳು ಇದಾರೆ ಸರ್. ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು. ಇನ್ಸೂರೆನ್ಸ್ ಒಂದಕ್ ಮಾಡ್ಸಿದೀವಿ ಸರ್. ಒಂದು ಮಾಡಲ್ಲ ಅಂತ ಅಂದ್ರು, ಇಲಾಗಿಲ್ಲ ಅಂತ. ಇವಾಗ 7 ತಿಂಗಳು ಅದಕ್ಕೂ. ಎರಡು ಹೋಗಿವೆ, 2 ನಮ್ಮವೇ. ಇನ್ನು ಕೆಂಚಗನಹಳ್ಳಿ ಗ್ರಾಮದಲ್ಲಿ ಈವರೆಗೂ 7 ರಿಂದ 8 ಜಾನುವಾರುಗಳು ಸಾವನ್ನಪ್ಪಿವೆ. ಹಸುಗಳ ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಹಸುಗಳನ್ನ ಕಳೆದುಕೊಂಡ ಕುಟುಂಬಸ್ಥರು ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ನಮ್ಮೂರಲ್ಲಿ ಇತ್ತೀಚೆಗೆ ಸುಮಾರು ಒಂದು 7-8 ದಿನದಿಂದ ಈಚೆಗೆ 8 ರಿಂದ 9 ಹಸು ಸತ್ತೋಗಿದೆ. ಪ್ರತಿಯೊಂದು ಹಸುನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳೋದಿಷ್ಟೇ, ಏನಿಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗೈತೆ ಅಂತಾರೆ, ಸುಮ್ನೆ ಹೋಗ್ತಾರೆ. ಮಾಮೂಲಿ ಹುಷಾರಿಲ್ಲ ಅಂತಂದೇಳಿ ಕರ್ಕೊಂಬಂದು ತೋರಿಸ್ದಾಗ ಬಾಯ್ಜರ್ ಆಗೈತೆ ಅಂತಾರೆ, ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಅದ್ ಹೆಂಗೆ ಅಂದ್ರೆ ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ ಇಟ್ಟದ್ದು ಒಂದು ಬಾಟ್ಲು ತರ್ತಾರೆ, ಅದ್ರೊಳಗೆ ಹಿಂಗ್ ಎಳ್ಕೊಂತಾರೆ, ಇಡ್ತಾರೆ, ಹೋಗ್ತಾರೆ, ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಕರೆಕ್ಟ್ ಆಗಿ ಇಂಥ ಕಾಯಿಲೆ ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು ಅಂತಂದೇಳಿ ಪ್ರತಿ ಯಾವ ಡಾಕ್ಟರ್ ಬಂದ್ರು ಕ್ಲೀನ್ ಆಗಿ ಹೇಳ್ತಿಲ್ಲ. ಇಲ್ಲಿ ನಮ್ ಕಳ್ಳಂಬೆಳ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರೆ 11 ಗಂಟೆಗೆ 12 ಗಂಟೆಗೆ ಬರ್ತಾರ ಆಸ್ಪತ್ರೆಗೆ ಡಾಕ್ಟ್ರು. 1 ಗಂಟೆ 2 ಗಂಟೆ ಅನ್ನೋದ್ರೊಳಗೆ ಅಲ್ಲೇ ನಾವು ಹೋಗಿ ಕೇಳಿದ್ರೆ, ಇಲ್ಲಪ್ಪ ಅಲ್ಲಿಗೆ ಹೋಗಿದಾರ ಇಲ್ಲಿಗೆ ಹೋಗಿದಾರ ಅಂತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ಕೊಂಡ್ ಕೂತ್ಕೊಂಡ್ರು ಆಸ್ಪತ್ರೆಗೆ ಡಾಕ್ಟರ್ ಇರಲ್ಲ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವನ್ನೇ ನಂಬ್ಕೊಂಡು ಇವನ್ನೇ ನಾವು ನೆಚ್ಕೊಂಡು ಜೀವನ ಮಾಡ್ತಿರ ನಾವು. ಹಿಂಗೆ ಡಾಕ್ಟರ್ಗಳು ಕರೆಕ್ಟ್ ಆಗಿ ಟೈಮಿಗೆ ಕರೆಕ್ಟ್ ಆಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವ್ ಎಲ್ಗ್ ಹೋಗಿ ಯಾರನ್ನ ಕೇಳ್ಬೇಕು, ಎಲ್ಲಿ ಹೋಗಿ ಬಿಡ್ಕೋಬೇಕು? ನಾವ್ ಅದೇ ಇವ್ ಸತ್ತಂಗೆ ನಾವು ಏನನ್ನ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗ್ತೈತಿ.